ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ಏನು ದಿನಾಂಕ 13/12/2025 ನಡೆದಂತಹ ನವೋದಯ ವಿದ್ಯಾಲಯದ ಫಲಿತಾಂಶ ಇವತ್ತು ಅಂದರೆ ದಿನಾಂಕ 17 ಮಾರ್ಚ್ 2026 ಬಿಡುಗಡೆಯಾಗಿದೆ. ಸೊ ಹಾಗಾದರೆ ಈ ಒಂದು ರಿಸಲ್ಟನ್ನು ಹೇಗೆ ನೀವು ನೋಡುವುದು ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಆಗಿರ್ಬೋದು ಅಥವಾ ಗೂಗಲ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಸರ್ಚ್ ಬಾರ್ನಲ್ಲಿ ಜಸ್ಟ್ ನವೋದಯ ರಿಸಲ್ಟ್ ಅಂತ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಓಕೆ, ನವೋದಯ ರಿಸಲ್ಟ್ ಅಂತ ಸರ್ಚ್ ಮಾಡಿ ಮೊದಲನೇ ಲಿಂಕ್ ನಿಮಗೆ ಬರುತ್ತೆ. ಏನಪ್ಪ ಅಂತಂದರೆ https://cbseit.in ಅಂತ ಬರುತ್ತೆ. ಓಕೆ, ಸೊ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಏನು ಕಾಣ್ತಿದೆ ಅಂತಂದರೆ ಸದ್ಯಕ್ಕೆ ಈಗ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಇದೆ, ಹೌದಾ. ಆ್ಯಸ್ ಗಿವನ್ ಇನ್ ಯುವರ್ ಅಡ್ಮಿಟ್ ಕಾರ್ಡ್ ಅಂತ ಇದೆ, ಹೌದಾ. ಸೊ ಏನು ನೀವು ನವೋದಯ ಪರೀಕ್ಷೆಯನ್ನು ಬರಲಿಕ್ಕೆ ಹೋದಾಗ ನಿಮಗೆ ಹಾಲ್ ಟಿಕೆಟ್ ಕೊಟ್ಟಿದ್ರು, ಒಂದು ಏನು ಪ್ರವೇಶ ಪತ್ರ ಇತ್ತು, ಅದರಲ್ಲಿ ನಿಮ್ಮ ರೋಲ್ ನಂಬರ್ ಮೆನ್ಷನ್ ಆಗಿರುತ್ತೆ. ಆ ರೋಲ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದಾದ ನಂತರ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತನ್ನು ನೀವು ಎಂಟರ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಸಹ ಈಗ ಒಬ್ಬ ವಿದ್ಯಾರ್ಥಿಯ ಒಂದು ರೋಲ್ ನಂಬರನ್ನು ಎಂಟರ್ ಮಾಡ್ತೇನೆ. ಓಕೆ, ಸೊ ಚೆಕ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ನಂಬರ್ ಇದೆ, ಓಕೆ, ನೇಮ್ ಇದೆ, ಫಾದರ್ ನೇಮ್, ಏರಿಯಾ, ಆಮೇಲೆ ಕ್ಯಾಟಗರಿ, ಡೇಟ್ ಆಫ್ ಬರ್ತ್ ಎಲ್ಲ ಇದೆ. ಓಕೆ, ಇಲ್ಲಿ ಏನಂತ ಇದೆ ಅಂತಂದರೆ ರಿಮಾರ್ಕ್ಸ್ ಅಂತ ನೋಡಿ. ಓಕೆ, ಇಲ್ಲಿ ಏನಂತ ಇದೆ ಸದ್ಯಕ್ಕೆ ಈ ವಿದ್ಯಾರ್ಥಿದು ಯು ಆರ್ ನಾಟ್ ಕನ್ಸಿಡರ್ಡ್ ಫಾರ್ ಅಡ್ಮಿಷನ್ ಇನ್ ಮೇನ್ ಸೆಲೆಕ್ಷನ್ ಲಿಸ್ಟ್ ಅಂತ ಇದೆ. ಅಂದರೆ ಈ ಒಂದು ವಿದ್ಯಾರ್ಥಿ ಸೆಲೆಕ್ಟ್ ಆಗಿಲ್ಲ ಅಂತ ಅರ್ಥ. ಓಕೆ, ಸೊ ಒಂದು ವೇಳೆ ಸೆಲೆಕ್ಟ್ ಆಗಿದ್ದರೆ ಯಾವ ರೀತಿ ನಿಮಗೆ ಸಿಗುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಒಂದು ವಿದ್ಯಾರ್ಥಿದು ಸೆಲೆಕ್ಟ್ ಆಗಿದೆ. ಏನಂತ ಇದೆ ಅಂತಂದರೆ ಇಲ್ಲಿ ಯು ಆರ್ ಪ್ರೊವಿಷನಲಿ ಸೆಲೆಕ್ಟೆಡ್ ಫಾರ್ ಅಡ್ಮಿಷನ್ ಅಂತ ಇದೆ. ಅಂದರೆ ಈ ಒಂದು ವಿದ್ಯಾರ್ಥಿ ಪ್ರೊವಿಷನಲಿ ಸೆಲೆಕ್ಟ್ ಆಗಿದೆ. ಓಕೆ, ಅಂದರೆ ಸದ್ಯಕ್ಕೆ ಸೆಲೆಕ್ಟ್ ಆಗಿದೆ ಅಂತ ಅರ್ಥ. ಆಮೇಲೆ ಕೆಳಗಡೆ ನೋಡೋದಾದರೆ ಯಾವ ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ನೋಡಬೇಕು. ಓಕೆ, ಸೊ ಮೆಂಟಲ್ ಎಬಿಲಿಟಿ ವಿಷಯಕ್ಕೆ 48.75 ಮಾರ್ಕ್ಸ್ ಬಿದ್ದಿದ್ದಾವೆ. ಅರಿಥ್ಮೆಟಿಕ್ ವಿಷಯಕ್ಕೆ 20 ಅಂಕಗಳು, ಹಾಗೆ ಲ್ಯಾಂಗ್ವೇಜ್ ವಿಷಯಕ್ಕೆ 21.25 ಅಂಕಗಳು. ಟೋಟಲ್ ಸ್ಕೋರ್ ಎಷ್ಟಾಗಿದೆ? 90 ಆಗಿದೆ. ಹಾಗೆ ರ್ಯಾಂಕ್, ಓವರ್ ಆಲ್ ರ್ಯಾಂಕ್ ಎಷ್ಟಿದೆ ಅಂತಂದರೆ 66. ಅಂದರೆ ಈ ಒಂದು ವಿದ್ಯಾರ್ಥಿ ಯಾವ ಜಿಲ್ಲೆಯಲ್ಲಿರುವ ಒಂದು ನವೋದಯ ಶಾಲೆಗೆ ಎಕ್ಸಾಮ್ ಬರೆದಿದ್ದು ನೋಡಿ, ಆ ಒಂದು ಪರೀಕ್ಷೆ ಅಂದರೆ ಆ ಒಂದು ಜಿಲ್ಲೆಯಲ್ಲಿರುವ ನವೋದಯ ಶಾಲೆಗೆ ಟೋಟಲ್ ರ್ಯಾಂಕ್ ಎಷ್ಟಿದೆ ಅಂತಂದರೆ ಈ ಒಂದು ವಿದ್ಯಾರ್ಥಿ ಪಡೆದಿದ್ದದ್ದು 66ನೇ ರ್ಯಾಂಕ್ ಇದೆ. ಓಕೆ, ಈ ರೀತಿಯಾಗಿ ಬರುತ್ತೆ, ಹೌದಾ. ಸೊ ಈ ಒಂದು ಪಾಸ್ ಆಗಿದ್ದರೂ ಸಹ ಈ ಸಲ ನಿಮಗೆ ಮಾರ್ಕ್ಸ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಓಕೆ, ಒಂದು ವೇಳೆ ಪಾಸ್ ಆಗಿಲ್ಲ ಅಂದರೂ ಸಹ ಇಲ್ಲಿ ನೋಡ್ಬೋದು ಕೆಳಗಡೆ ಈ ಒಂದು ವಿದ್ಯಾರ್ಥಿದು ಸಹ ಎಷ್ಟು ಅಂಕಗಳು ತೆಗೆದುಕೊಂಡಿದ್ದಾರೆ ಅದು ಸಹ ಬಂದಿದೆ. ಓಕೆ, ಸೊ ಇಲ್ಲಿ 42 ಅಂಕಗಳು, 42.5, ಇಲ್ಲಿ 10, ಇಲ್ಲಿ 18.75, ಟೋಟಲ್ 71.75 ಅಂತ ಇದೆ, ಹೌದಾ. ಸೊ ಟೋಟಲ್ ಓವರ್ ಆಲ್ ರ್ಯಾಂಕ್ ಎಷ್ಟಿದೆ ಇಲ್ಲಿ 5148 ಅಂತ ಇದೆ. ಹಾಗಾದರೆ ಈ ಒಂದು ಪ್ರೊವಿಷನಲಿ ಸೆಲೆಕ್ಟೆಡ್ ಅಂತ ಏನು ಬಂದಿದೆ, ಈ ರೀತಿ ಬಂದರೆ ಸೆಲೆಕ್ಟೆಡ್ ಅಂತ ನೀವು ಕೇಳ್ಬೋದು. ಹೌದು, ಸದ್ಯಕ್ಕೆ ಸೆಲೆಕ್ಟೆಡ್. ಮುಂಬರುವಂಥದ್ದು ಏನೇನು ಬರುತ್ತೆಪ್ಪ ಅಂತಂದರೆ ನವೋದಯ ವಿದ್ಯಾಲಯದವರು ಈ ಒಂದು ದಾಖಲಾತಿ ಪರಿಶೀಲನೆಯನ್ನು ಮಾಡ್ತಾರೆ. ಓಕೆ, ಅದರಲ್ಲೂ ಸಹ ಪಾಸ್ ಆಗಬೇಕು. ಅದೆಲ್ಲ ಆದಮೇಲೆ ಫೈನಲ್ ರಿಸಲ್ಟ್ ಬರುತ್ತಾರೆ. ಓಕೆ, ಸದ್ಯಕ್ಕೆ ಈ ಸೆಲೆಕ್ಟೆಡ್ ಆಗಿದೆ, ಆದರೆ ಇನ್ನೂ ನಿಮ್ಮ ದಾಖಲಾತಿಗಳ ಸೆಲೆಕ್ಷನ್ ಇದೆಲ್ಲ ಆಗಬೇಕು. ಓಕೆ, ಇದೆಲ್ಲ ಪ್ರೊಸೆಸ್ ಇದೆ. ಹಾಗಾದರೆ ಯಾರೆಲ್ಲ ಈ ರೀತಿ ಪ್ರೊವಿಷನಲಿ ಸೆಲೆಕ್ಟೆಡ್ ಅಂತ ಇದೆ ನೋಡಿ, ಅವರ ಒಂದು ಮೊಬೈಲ್ ನಂಬರ್ಗೆ ಮೆಸೇಜ್ ಸಹ ಬರುತ್ತೆ ನವೋದಯ ವಿದ್ಯಾಲಯ ಸಮಿತಿಯಿಂದ, ಈ ರೀತಿ ಪ್ರೊವಿಷನಲಿ ಸೆಲೆಕ್ಟೆಡ್ ಆಗಿದ್ದೀರಾ ಅಂತ ಮೆಸೇಜ್ ಸಹ ಬರುತ್ತೆ. ಹಾಗೆ ನಿಮ್ಮ ಮನೆಗೆ ಒಂದು ಸ್ಪೀಡ್ ಪೋಸ್ಟ್ ಸಹ ಬರುತ್ತೆ. ಆ ಒಂದು ಆಯಾ ಜಿಲ್ಲೆಯಲ್ಲಿರುವಂತಹ ನವೋದಯ ವಿದ್ಯಾಲಯದಿಂದ ಹೆಡ್ ಮಾಸ್ಟರ್ಗಳಿಂದ ಅಥವಾ ಪ್ರಿನ್ಸಿಪಲ್ಲಿಂದ ಈ ಒಂದು ಸ್ಪೀಡ್ ಪೋಸ್ಟ್ ಸಹ ಬರುತ್ತೆ. ಓಕೆ, ಇದಿಷ್ಟು ನವೋದಯ ವಿದ್ಯಾಲಯದ ರಿಸಲ್ಟ್ ಬಗ್ಗೆ ಆಯಿತು. ಹಾಗೆ ಇವತ್ತು ಮುರಾರ್ಜಿ ವಸತಿ ಶಾಲೆ ಏನಿತ್ತು ಆ ಒಂದು ಎಕ್ಸಾಮ್ ಆಗಿತ್ತು ನೋಡಿ, ಅದರದ್ದು ಸಹ ರಿಸಲ್ಟ್ ಬಿಡುಗಡೆಯಾಗಿದೆ. ಅಂದರೆ ರಿಸಲ್ಟ್ ಅಂದರೆ ಫೈನಲ್ ರಿಸಲ್ಟ್ ಬಂದಿಲ್ಲ,
ಬದಲಾಗಿ ಯಾವ ಯಾವ ವಿದ್ಯಾರ್ಥಿಗಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಅದನ್ನು ಹೇಗೆ ನೋಡುವುದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಓಕೆ, ಹಾಗೆ ಯಾರೆಲ್ಲ ಈ ಒಂದು ಜವಾಹರ ನವೋದಯ ವಿದ್ಯಾಲಯ ಶಾಲೆಗಳಿಗೆ ಸೆಲೆಕ್ಟ್ ಆಗಿದ್ದೀರಾ, ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಓಕೆ, ನೀವು ನಿಮ್ಮ ಖುಷಿಯನ್ನು ಅಂದರೆ ನೀವು ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಾ ಅವುಗಳನ್ನು ಕಮೆಂಟ್ ಮಾಡುವ ಮುಖಾಂತರ ನಿಮ್ಮ ಖುಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಓಕೆ, ಆಮೇಲೆ ನಿಮಗೆಲ್ಲ ಗೊತ್ತಿರ್ಬೋದು ಈ ಒಂದು ಆದರ್ಶ ವಿದ್ಯಾಲಯ ಪರೀಕ್ಷೆ ಸಹ ಇದೆ, ಹೌದಾ? ಸೊ ಆ ಒಂದು ಆದರ್ಶ ವಿದ್ಯಾಲಯ, ಈ ಮುಂಬರುವಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಿದ್ದಲ್ಲಿ ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ಕಡ್ಡಾಯ ಆಗಿರುತ್ತೆ. ಓಕೆ, ಸೊ ನಮ್ಮಲ್ಲಿ 2011ರಿಂದ 2025ರವರೆಗಿನ ಅಂದರೆ ಒಟ್ಟಾರೆಯಾಗಿ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರುವಂಥದ್ದು ಇವೆ. ಸೊ ನಿಮ್ಮ ತಯಾರಿಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಅವಶ್ಯಕ ಆಗಿರುತ್ತದೆ. ಹಾಗಾದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕು ಅಂತ ಅನಿಸಿದರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ನಾವು ನಿಮಗೆ ಈ ಒಂದು 15 ಪ್ರಶ್ನೆ ಪತ್ರಿಕೆಗಳನ್ನ ವಿತ್ ಕೀ ಆನ್ಸರ್ ನಿಮಗೆ ವಾಟ್ಸಪ್ ಮೂಲಕ PDF ಫಾರ್ಮೆಟಲ್ಲಿ ಸೆಂಡ್ ಮಾಡ್ತೇವೆ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರೋದಿಲ್ಲ. ನಾವು ನಿಗದಿಪಡಿಸಿರುವಂತಹ ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇ ಮಾಡಿದಲ್ಲಿ ನಾವು ನಿಮಗೆ ಈ ಪ್ರಶ್ನೆ ಪತ್ರಿಕೆಗಳ PDF ವಾಟ್ಸಪ್ ಮುಖಾಂತರ ಕಳಿಸ್ತೀವಿ. ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ತಯಾರಿಯನ್ನು ನಡೆಸಿದ್ದಾರೆ. ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.